ಪರಿತಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ಜೀವಿತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮೀಕ್ಷದಲ್ಲಿಯೂ ನೀಚನಾದದ್ದು ಶಾಸನದಿಂದ ಅಪಹರಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲದದ್ದಾಯಿತು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿವಸವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆಗೂ ಅಪಮಾನ. ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಇನ್ನು ಏನೇನು ಬರೆದಿರುವೆ. ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾ ಮಕ್ಕಳಾಗಿ ನಿಂತಿರೋಳಲ್ಲ? ಪ್ರಿಯತಮಿ ದೃಪದನೆಂದಿನಿ, ಬಾ. ಕಾಂತೆ ಶಾಂತೆ ಒಳಧೀರಳಾಗಿ ಹೊರಪತ್ತಿಯಾಗಿ ಮರುಗುವೆ ದೇವಿ. ಕಾಂತೆ ಶಾಂತೆ ಒಳಧೀರಳಾಗಿ ಹೊರಪತ್ತಿಯಾಗಿ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡಜಿಯಿಂದ ತುಡುಕೋಪವೇಕೆ ತುಡುಕುವ ಏಕೆ ಕೋಮಲಾಗಿ ದೇವಿ. ತುಡುಕೋಪವೇಕೆ ತುಡುಕುವ ಏಕೆ ಕೋಮಲಾಗಿ ಸೌಂದೆ ಸೌಂದೆ ಹೊಳಧೀರಳಾಗಿ ಮರುಪತ್ತಿಯಾಗಿ ಮರುಗುವೆ ಕೇಲೆ ದೇವಿ. ಏನಾಗಿದೆ? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ? ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ
ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ, ಅಪರಾಧ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಏ ವಿಧಾತ, ಇಂತಹ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದ್ದೆ? ನೀನೇಕೆ ಸೃಷ್ಟಿಸಿದ್ದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯೂ ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವಾನ್ ಜ್ಯೋತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ಯಾಕೆ ಹೋದಿಪೆ ತರುಣಿ ಮಣಿಯೋನೆ, ಯಾಕೆ ಹೋದಿಪೆ ದೇವಿ, ಯಾಕೆ ಹೋದಿಪೆ ತರುಣಿ ಮಣಿಯೋನೆ, ಯಾಕೆ ಹೋದಿಪೆ ದೇವಿ. ಹತ್ರ ಜನೋದಯ ವೀರಿ ಶೀಘ್ರ ಗುರುಕುಲ ಸಾರೆ ಭಕ್ತಳಾಗದೆ ಚಿಂತೆಯ ಬಿಡು, ಯಾಕೆ ಹೋದಿಪೆ ಕರುಣಿ ಮಣಿಯುನಿ, ಯಾಕೆ ಹೋದಿಪೆ ದೇವಿ.
ನಮ್ಮನ್ನು ಸಾಯುವರೆಗೆ ಬಿಟ್ಟಿದ್ದಲ್ಲ ದೇವಿ. ಅಣ್ಣನ ಅಪರಾಧವರು ಕ್ಷಮಿಸುವಂತೆ ನಾನಿಮ್ಮನಲ್ಲಿ ಎಷ್ಟು ಬಾರಿ ಕೇಳಿಕೊಳ್ಳಲಿಲ್ಲ. ಹಾಗಿದ್ದು ಹಾಗೆ ಹೋಗಿತು, ಅದನ್ನು ಮರೆತು ಬಿಡು. ಮರೆತು ಬಿಡಲೇ? ಈಗ ನೀನೇಕೆ ಈ ರೀತಿ ಚಿಂತಾ ಮಗ್ನಳಾಗಿರುವೆ? ನನ್ನೊಡನೆ ತಿಳಿಸುವೆನು. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಹತ್ತದಕ್ಕನಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ. ಹಾಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು. ಮುಡಿಗಟ್ಟಬೇಕಷ್ಟೇ ಎಂದಳು. ದುರ್ಯೋಧನನೇ ಸಂಧಿಗೆ ಪ್ರಯತ್ನ. ಹಾಗಾದರೆ ಈ ನನ್ನ ಸಂದೇಶವು ನಿಜವಾಗಿತ್ತು. ಯಾರು ರಾಯಬರಕ್ಕೆ ಹೋಗಿರೋ ಪಾಂಚಾಲಿ ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಏನು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದೋರಿಗೆ ಹಿಂದಿರಿದಾಳೆ. ನಾನೀಗ ಆಗಬಹುದೆಂದು ಭಾವಿಸಿದೆ. ಅದಿರಲಿ, ಭಾನುಮತಿಗೆ ಏನು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ. ಏನೆಂದು? ಭಾನುಮತಿ, ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಪಾಪ ಪಾಂಚಾಲಿ ಚಮತ್ಕಾರ ಉತ್ತರವನ್ನೇ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ಈ ನಿನ್ನ ಚಂದ್ರನ ಮುಗಿಸಿದ್ದೆ ಎಂದು ಭಾವಿಸಿದೆ. ಬಾ, ಈ ಸಂತೋಷ ಸಮಯದಲ್ಲಿ ದೇವಿ ಈ ನನ್ನ ತೊಡೆ ಮೇಲೆ ಕುಳಿತುಕೋ ಬಾ. ಪ್ರಭು, ನಾನು ನಿಮ್ಮ ತೊಡೆಯನ್ನು ಅಲಂಕರಿಸಲು ಇನ್ನ ಸಮಯವಿದೆ ಪ್ರಾಣೇಶ್ವರ. ನೀವು ಎಂದಿಗೆ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸುವಿರೋ ಅಂದೇ ನಾನು ನಿಮ್ಮ ತೊಡೆಯನ್ನು ಅಲಂಕರಿಸುವೆ. ಈ ಪ್ರಚಂಡ ಭೀಮ ಇರುವಲ್ಲಿ ಬಾ ದೇವಿ, ಕುಳಿತುಕೊಳ್ಳಲೇ? ಆಗಲಿ. ಜಾನೆ ಮುದ್ದಾಡುವೆನು ಬಾರೆ ದೇವಿ, ಜಾನೆ ಮುದ್ದಾಡುವೆನು ಬಾರೆ. ಈ ಮನ ಪ್ರೀತಿಯ ರಾಣಿಯು ನೀನೆ. ಈ ಮನ ಪ್ರೀತಿಯ ರಾಣಿಯು ನೀನೆ. ಜಾನೆ
ಪ್ರಾಣೇಶ್ವರ ದೇವಿ ಸಮಯವಿದೆ ಪ್ರಭು ದೇವಿ ಶೃಂಗಾರಕ್ಕೆ ಭೀಮಾ ಪ್ರಭು ದೇವಿ ಇನ್ನು ಇನ್ನು ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಮದೆಯ ಮನಕ್ಕೆ ನೀಡು ವಿರಾಮ. ಹೀಗೆ ಪ್ರಮದೆಯ ಮನಕ್ಕೆ ನೀಡು ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ನನ್ನ ಮಾತನ್ನು ಕೇಳಿದ್ರಲ್ಲವೇ? ನನ್ನ ಮಾತನ್ನು ಕೇಳಿದ್ರಾ? ಮನ ಮುನಿಸುವ ಮನೋಜ ವಿಲಾಸ. ಮನ ಮುನಿಸುವ ಮನೋಜ ವಿಲಾಸ. ಕೌರವ ಶಿರವ ಧರೆಯಲು ಕೌರವ ಶಿರವ ಧರೆಯಲು ನೀನು ಪ್ರಭು ದೇವಿ ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ. ಆಗ ಯಾವಾಗ ಆಗ ನೀವು ಕೌರವರ ಶಿರವನ್ನು ಭೂಗುರುಳಿಸಿದಾಗ ಆಗ ಪ್ರಭು ದೇವಿ ಚೆಲ್ಲುತ್ತ ಸೇರುವೆ. ಚೆಲ್ಲುತ್ತ ಸೇರುವೆ ಕಾಂತೆಯನ್ನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಪ್ರಭು ದೇವಿ ಶೃಂಗಾರಕ್ಕೆ ಭೀಮಾ. ಪ್ರಭು ನೆನಪಿದೆಯೇ? ಇಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಪ್ರಭು ದೇವಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಏನೇನೋ ಹೇಳಿದ್ರಲ್ಲವೇ? ಪ್ರಾರಂಭವೋ ಎಂದು ಆ ಪ್ರಸಿದ್ಧ ವಾಕ್ಯನ ಅಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವುದಿಲ್ಲ ಈ ನಿನ್ನ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೆ ಏನಾಗುವುದು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಗೆಲ್ಲಿಸಬೇಡ ಪೋಂಚೋಲಿ, ನನ್ನನ್ನು ಗೆಲ್ಲಿಸಬೇಡ. ಈಗ ನಾನು ಯಾರ ಹತ್ತಲಕನಲ್ಲ. ಸಂಧಿಯ ಬಯಸುವರು ಸಂಧಿಯ ಪ್ರಸ್ತಾವನೆ ತೊಲಗಲಿ. ನಾನು ಯುದ್ಧವನ್ನು ಆದು ನಿರೀಕ್ಷಿಸುವೆನು. ತರುಣಪಾಡ ದೃಷ್ಟಿಗಳನ್ನು ದುರ್ಯೋಧನ ತಮ್ಮನ್ನು ಕ್ಷಮಿಸಬಹುದು. ಆದರೆ ಈ ನಿನ್ನ ಪ್ರಚಂಡ ಭೀಮ ಶ್ರಮಿಸುವುದಿಲ್ಲ ದೇವಿ.
ಹಾಡಿಗಳಿಸುವೆ ತಾಳು ತಾಳು ನೀ ಸುಮಮತಿಯ ಮೂಲ ಗೌರವನ ಹಾಡಿಗಳಿಸುವೆ ತಾಳು ತಾಳು ನೀ ಸುಮಮತಿಯ ಸಾಯಿರಿಸೈ ಅದಳು ಸಾಯಿರಿಸೈ ಉನ್ನಲಿ ಕಲೆ ಕುಪ್ಪನೆಲ್ಲ ಸರಬರೆಯನು ಕಾಂತೆಯ ಉನ್ನಲಿ ಕಲೆ ಕುಪ್ಪನೆಲ್ಲ ಸರಬರೆಯನು ಕಾಂತೆಯ ತುರುಳ ಗೌರವನ ಸಿಗಿದು ಬಗೆಯುತ್ತೆ ತುರುಳ ಗೌರವನ ಸಿಗಿದು ಬಗೆಯುತ್ತೆ ಸಾಯಿರಿಸೈ ಉರದೊಳು ಸಾಯಿರಿಸೈ ಆಗಲೇ ಭೀಮಸೇನನು ಸಂಜೆಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಶಮನ ಮಾಡಲು ನಿನ್ನವರತ್ತಾಗಿ ಮತ್ತಾರು ಶಕ್ತರಲ್ಲ ಅಣ್ಣ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಏನು ಮಾಡಲಿ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮಸೇನನ ಕೋಪವನ್ನು ತಣಿಸುವುದೇ ನನಗೆ ಅಸಾಧ್ಯವಾಗಿ ಹೋಗಿದೆ. ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಹುಡುಕಿ ಸಮರ ಬಯಸುವುದನ್ನು ದಿನ. ಹುಡುಕಿ ಸಮರ ಬಯಸುವುದನ್ನು ದಿನ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು. ಗುರು ಸಂಜಾದರ ನರಳಿಸದಿರುವುದೇ. ಗುರು ಸಂಜಾದರ ನರಳಿಸದಿರುವುದೇ. ಬಾಲಿದವನು ಮುಂದೆ ಬಾಲಿದನು ಎಂಬ. ಭೀಮಾ ತಾಳಿದವನು ಮುಂದೆ ಬಾಲಿದನು ಎಂಬ. ತಾಳಿದವನು ಮುಂದೆ ಬಾಲಿದನು ಎಂಬ. ಹಿರಿಯರ ಬಾಳಿದ ಮರೆಯುವುದನೋದಿದ. ಹಿರಿಯರ ಬಾಳಿದ ಮರೆಯುವುದನೋದಿದ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿದ ಬಿರುಗೋದಲೆ ಉತ್ತರವನ್ನು ಕೊಡುವುದಲ್ಲವೇ? ಪಾಂಚಾಲಿ, ಆಗ್ರಹ ಸಮಯಕ್ಕೆ ಸರಿಯಾಗಿ ಬಂದಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ಒಂದು ವಿಚಾರವನ್ನು ತಿಳಿಸಬೇಕೆಂದಿದ್ದೇನು. ಆದರೆ ನೀವಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿಬಿಡುವೆನು. ಸಂಧಿಯ ಪ್ರಸ್ತಾಪವು ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಈ ಹಾಸ್ಯ ವೃತ್ತಿಯನ್ನು ನಾನು ಪಾಂಡವ ಕಳಂಕವೆಂದು ಭಾವಿಸಿದೆ. ಖಂಡಗಳ ಮನೆ ಬಾಗಿಲಲ್ಲಿ ಸಂಧಿನ ಯೋಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮ ಪುತ್ರನಾಗಿ ಪಡೆಯಲಿಲ್ಲ. ಈ ಯಮಮೌನ ಊರಿಗೆ ಸಹಿಸಬಹುದು, ಆದರೆ ನಾನುಗಳಿಗೆ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನೀ ಮನಿಮತ್ತನಾಗಲಿ ಅರ್ಜುನ ಸಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಕಥೆ
ಈ ಎರಡೇ ಗುರುಕುಲವನ್ನು ಸಂಪೂರ್ಣವಾಗಿ ವಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದೊಳಗಿರಿ. ನನಗೆ ತೋರಿದಂತೆ ನಾನು ನಡೆವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಶಾಂತನಾಗು ಅಣ್ಣ. ಪಾಂಚಾಲಿ, ಮಾನುನೆ ಮನದ ವೇದನೆ ನೀಗಿಸೆ ಸಮಯವಿದೆಂದರಿದಯ ಕರುಣಿ ಏತಕ್ಕೆ ಇದು ಗುಣವೋ. ಪಾಂಚಾಲಿ, ಮಾನುನೆ ಮನದ ವೇದನೆ ನೀಗಿಸೆ ಸಮಯವಿದೆಂದರಿದಯ ಕರುಣಿ ಏತಕ್ಕೆ ಇದು ಗುಣವೋ. ಧರ್ಮಜನಮಯ ನಿರ್ಮಲ ಭ್ರಾತೃವೋ. ಪಾಂಚಾಲಿ, ಧರ್ಮಜನಮಯ ನಿರ್ಮಲ ಭ್ರಾತೃವು ಮೀರುವುದನು ಚಿತ ಪರೀಕ್ಷಿಸದೆ ನುಡಿಯ. ದೇವಿ, ಮೀರುವುದನು ಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವನರುಡಿ. ಸಹಿಪುದು ಮನದನು ತಾಪವನರುಡಿ. ಧರ್ಮದಿಂದ ಕಲ ಕಾರ್ಯ ಸಾಧಿಸೆ ಕೋಮಲ ಹೃದಯವು ಕೊರಗಲು ಸರಿಯ. ಪಾಂಚಾಲಿ, ಧರ್ಮದಿಂದ ಕಲ ಕಾರ್ಯ ಸಾಧಿಸೆ ಕೋಮಲ ಹೃದಯವು ಕೊರಗಲು ಸಾರಸಾಕ್ಷಿನಿ ಅರಿಯದ ಈ ಪರಿ ಸಾರಸಾಕ್ಷಿನಿ ಅರಿಯದ ಏಕಿಂತು ನೀನಿಂತು ಈ ಕೋಪ ಕೆಳವೆ. ಏಕಿಂತು ನೀನಿಂತು ಈ ಕೋಪ ಕೆಳವೆ. ಮಾನು ನಿಮನದ ವೇದನೆ ನೀಗಿಸೆ ಸಮಯವಿದೆಂದರಿದೆಯ ಕರುಣಿ ಏತಕ್ಕೆ ಇದು ಗುಣವೋ. ದೇವಿ, ಅಗ್ರದ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಏನನ್ನೂ ಮಾಡುವುದಿಲ್ಲ. ಶಾಂತರಾಗು ದೇವಿ. ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತು. ಪಾಂಚಾಲಿ, ಯುದ್ಧದಂತೆಯೇ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಆದ್ಯ ಕರ್ತವ್ಯ. ಯುದ್ಧವು ಎಂತಹ ಘೋರ ಎಂಬುದನ್ನು ನೀನೇನು ತಿಳಿದಿಲ್ಲ. ಒಂದು ವೇಳೆ ನಾವು ಅವಿಚಾರಕ್ಕೆ ಒಳಗಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಶಾಂತಿ ಸಂಧಾನಕ್ಕಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ಪಾಂಚಾಲಿ, ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನಿ ಕೋಲಾಹಲ, ನಾನಿನ್ನು ಹೋಗುವೆನು. ಶಾಂತನಾಗುವಣ್ಣ. ಈ ಸಂಧಿಯ ಬಲಾಬಲ ಕೇಳುವುದರಿಂದ ಯಾವ ಪ್ರಯೋಜನವಿಲ್ಲ. ವರ್ತನೆ ಪುರಸ್ಕಾರವೂ ನಿಮಗಿರಲಿ. ಪ್ರತಿನಿತ್ಯ ನಡೆಯುವ ಸ್ವಾತಂತ್ರ್ಯ ಮಾತ್ರ ಈ ಪ್ರಚಂಡ ಭೀಮನಿಗಿರಲಿ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಪಾಂಡುಪುತ್ರರ ಪ್ರಣಾಮಗಳು. ವಿಜಯಶಾಲಿ ಹಾಗೂ ಧರ್ಮನಂದನ. ಅಣ್ಣ, ಘನಶ್ಯಾಮ ಸುಂದರ ನವಲೋಕ ಸಾ
ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಯದುಪತಿ, ಭೀಷ್ಮಾದಿಗಳು ಸಭೆಯಲ್ಲಿ ಏನು ನಡೆಯಿತು? ಸಂಧಿಯ ವಿಚಾರವೂ ನಡೆಯಿತಷ್ಟು. ಅವರ ಇಚ್ಛೆಯಿಂದ ಅವರು ನಡೆಯಲಿ, ನನಗೆ ತೋರಿದಂತೆ ನಾನು ನಡೆಯಬೇಕು. ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ಈ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಂತೆಯೇ ನಡೆಯಿತು. ರುಕ್ಮಿಣೀಪತಿ, ನಾನಿನ್ನು ತಡೆಯಲಾರೆ. ಈ ಉಚ್ಚ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗಂಟೆ ಸಂಧಿ ಆಗಿದೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಭೀಮಸೇನ. ಈಗ ಮತ ಹತ್ಯೆ ಮನಪದಿಂದ ಅರ್ಜುನನಿಗೆ ಬಳೆ ತೊಡಿಸಿದೆ. ಈ ಸಂಧಿ ಹೆಸರಿನಲ್ಲಿ ನಮ್ಮ ಐವರಿಗೂ ಸೀರು ನಡೆಸುತ್ತಿರುವೆಯ ಯೋಧವಾಗ್ರಣಿ ಈ ಪಾಂಡುಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಕೋಪ ಬೇಕೆ? ಸ್ವಲ್ಪ ಸಮಾಧಾನದ ನನ್ನ ಮಾತುಗಳನ್ನು ಕೇಳು. ಆಮೇಲೆ ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಶೂನ್ಯವ ಎಂತಹ ಸಂಬಂಧ ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶ ತಿಳಿಸಿದರು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ವಾಸುದೇವ? ಭೀಷ್ಮ, ದ್ರೋಣಾದಿಗಳು. ಇಂತೂ ಆತನೂ ಸಹ ನನಗಿಂದು ಕೆಲಸವಿಲ್ಲ. ನಿನ್ನ ಇಚ್ಛೆ ಆಗಿದೆ ಕೃಷ್ಣ, ಸಾಧಿಸು ಸಾಧಿಸು. ಸಹೋದರರೇ, ನಿಮ್ಮ ಬಲವನ್ನು ನೀವೇ ಮುಗಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾವನೆ ಅಪೇಕ್ಷಿಸುವುದಿಲ್ಲ. ಯಾಕೆ ಸಿಡಿ ನಿರಾಸರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸೇ ಬಿಡುತ್ತೀನಿ. ಭೀಮಸೇನ, ಸ್ವಲ್ಪ ಸಮಾಧಾನನಾಗು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ನೀನು ನಿಜವಾಗಿ ಇಡಂಬಿಯಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಆಳಲು ಸಾಧ್ಯ? ಸ್ವಲ್ಪ ಸಮಾಧಾನದ ನನ್ನ ಮಾತುಗಳನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ. ಸೊಮ್ಮನನ್ನು ಕಾಣಬೇಡ. ಈ ಸಂಧಿಯ ಸುದ್ದಿಯು ನೀನು ಒಪ್ಪುವ ವಿಚಾರವೊಂದಿರುವುದಯ್ಯ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿದ್ದಾನೆ. ದುರ್ಯೋಧನ ಸಂದೇಶ. ಅದರ ಉದ್ದೇಶವು ಸಂಧಿ ಆಗಲಾರದು. ಹೇಳು, ಈಗಲೇ ಹೇಳು, ಏನು ಆ ಸಂದೇಶ? ಅದನ್ನು ನೀನು ಕೇಳುವ ಮೊದಲು ನನ್ನ ಮೈಯಲ್ಲಿ ಕೈ ಹಾಕಿಕೊಂಡು ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವುದು. ಇಲ್ಲ ಭೀಮ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕಬೇಕು. ಕೃಷ್ಣ, ಇದು ಪರಿಹಾಸವಲ್ಲ ಭೀಮಸೇನ. ನೀನನ್ನು ಕಂಡರೆ ಅಷ್ಟೊಂದು ಭಯವಾಗುವುದು. ನೀನು ಕ್ಷಣಕಾಲ ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಂಡರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ನಿನ್ನ ಇಚ್ಛೆ ಅಂತ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಬಿಡೆಯಾಗದೇನು? ಯಾಕೆ ಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಕಂಡೆಯ ತಂಗಿ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ತೆಗೆದುಕೋ ಹಗ್ಗವನ್ನು.
ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರಿಹಾಸವಲ್ಲ ತಂಗಿ. ಶತ್ರುಗಳ ಎಡಬಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೆಂದು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ಈ ನನ್ನ ಕರಣ ಭದ್ರವಾಗಿ ಬಂಧಿಸಲೇ? ಭೀಮಸೇನ, ಈಗ ನಿಶ್ಚಿಂತೆ ಆಯಿತು. ಈಗ ಕೇಳಿ, ಇಂದು ಭೀಮನನ್ನು ಬಂಧಿಸಿರುವ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಈ ಕಾರ್ಯವನ್ನು ಮಾಡಿದವರು? ಹೇಳಿದ ಕೃಷ್ಣ, ಈ ಅಕ್ಕನ ಬಂಧಿಸಲೆತ್ತಿಸಿದರೆ ಯಾರು 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 ದುರಾತ್ಮಕರು? ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ನಡೆಸಿದನು. ಇಂತಹ ಮಹತ್ ಕಾರ್ಯವನ್ನು ಮಾಡಲು ಅವರಿಗಲ್ಲದೆ ಮತ್ತಾರಿಗೆ ತಾನ ಸಾಧ್ಯ? ಈ ನೀಚ ಕೃತ್ಯದಿಂದ ದುರಾಭಿಮಾನವು ಶಿಖರವನ್ನೇ. ನಮ್ಮ ಪ್ರಿಯ ಬಂಧು ರಾಯಭಾರಿಯನ್ನು ಶ್ರೀಕೃಷ್ಣನನ್ನು ಆ ಕುನ್ನಿ ಕೌರವನು ಹೀರಿದವ ಮನಗಳಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ಹಾಗೇನಾದರೂ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಆ ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಹಾಗೇನಾದರೂ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ವೀರ ರಸಿಕರ ಘೋಷಣೆಯಲ್ಲಿ ಎಂದು ನುಡಿದನು. ಪರಮಾತ್ಮ, ಕಾನನದ ವಾದದೋ ಏನೆಲ್ಲ ಅನು
ಪರಮಾತ್ಮ, ನೀನೇ ತಿಳಿದಿರುವೆ, ನಾನೆಂದಿಗೂ ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ನಿನ್ನ ಚಿತ್ತವಿದ್ದಂತೆ ನೀನು ಮಾಡೋ ಮುಕುಂದ. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಆಗ್ರಜ, ಧನಂಜಯ, ಪರಮಾತ್ಮ, ನೀನೆಲ್ಲವೇ ಈ ನಗರ ಮಂತ್ರವಾಗಿ ಬಂಧಿಸಿತ್ತು. ನೀನಾದರೂ ಬಿಡಿಸಯ್ಯ. ಏನು, ಯಾರು ಬಿಡಿಸುವುದು? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕಡೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಕೌರವರ ತಮ್ಮ ತಮ್ಮ ಸಹೋದರರನ್ನು ಸಂಪೂರ್ಣವಾಗಿ ಭಸ್ಮ ಮಾಡುವೆನು. ದುರುಳ ದುಸ್ಸಾಹಸನ ಸಂಸಳವನ್ನು ಗುಂಡಿಗೆಯ ಬಿಸಿ ರಕ್ತದಿಂದ ಈ ನನ್ನ ಪಾಂಚಾಲಿಯ ಬಿರುಬಿಡಿ ಕಟ್ಟಿದೆ. ಅನಂತರ ಆ ದುರ್ಯೋಧನೊಳೆಯನ್ನು ಈ ನನ್ನ ಕಲಾದಂಡದಿಂದ ಒಂದೇ ಏಟಿಗೆ ಮುರಿದು ಅವನ ರಾಜ ಮುಕ್ಕುಟವನ್ನು ಎಲಗಂಪಡಿಸಿ ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ಅತಿ ಭಯಂಕರವಾದ ನರಕ
ಮಾರ್ಗವೇ ಬಂತು ಆಗಲಿ. ಓ ಸುರೇಶ